ಹಾಯ್ ಹಲೋ ನಮಸ್ಕಾರ. ತುಂಬ ದಿನ ಆಯಿತು ವ್ಲಾಗ್ ಹಾಕದೆ. ಇವತ್ತು ವೀಕ್ ಆಫ್ ಇರೋದ್ರಿಂದ ಏನಾದರೂ ರೆಸಿಪಿ ಟ್ರೈ ಮಾಡ್ತಿದ್ದೇವೆ ನಾನು ಮತ್ತು ನನ್ನ ಫ್ರೆಂಡ್. ನೋಡುವ. ರೆಡಿ ಕುಕ್ಕರಲ್ಲಿ ಬಟಾಣಿ ಬೇಯಲಿಕ್ಕೆ ಇಟ್ಟಿದ್ದೇವೆ. ಈಗ ಸ್ಟಾರ್ಟ್ ಮಾಡ್ತೇವೆ. ನೆಕ್ಸ್ಟ್ ಒಂದೊಂದೇ ಐಟಮ್ಸ್ ರೆಡಿ ಇದೆ. ಬೆಣ್ಣೆ, ಇದರಲ್ಲಿ ಏನೇನಿದೆ, ಶುಂಠಿ, ಕಾಯಿ ಮೆಣಸು, ಗಿರ್ಬೀಜ, ಮೆಂತ್ಯ ಸೊಪ್ಪು ಮತ್ತು ಆನಿಯನ್. ಇದರದ್ದು ರೆಸಿಪೀಸ್ ನೇಮ್ ಎಂತ ಅಂಕುಶ್? ಇದರದ್ದು ರೆಸಿಪಿದು ಹೆಸರು ಕೇಳಿದ್ರೆ ಶಾಕ್ ಆಗ್ಬೋದು. ತುಂಬ ಓದಿದೆ. ಮೆತ್ತಿ ಮಟನ್ ಮಲಾಯ್. ಕರೆಕ್ಟಾ? ಫಸ್ಟಿಗೆ ನಾವು ರೆಫ್ರೆನ್ಸಿಗಂತ ಒಂದು ಸಣ್ಣ ವೀಡಿಯೋ ಕ್ಲಿಪ್ ನೋಡಿದ್ವಿ ಯೂಟ್ಯೂಬಲ್ಲಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಯಿತು. ಬಾಣಲೆಗೆ ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಮೇಲೆಗೆ ಒಂದು 4-5 ಆನಿಯನ್ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕಿದ್ವಿ. ನೆಕ್ಸ್ಟ್ ಸ್ವಲ್ಪ ಫ್ರೈ, ಜಾಸ್ತಿ ಅಲ್ಲ, ಡಾರ್ಕ್ ಬ್ರೌನ್ ಅಲ್ಲ, ಲೋ ಫ್ಲೇಮ್ ಮಾತ್ರ ಲೋವಲ್ಲಿ ಇಡಬೇಕು. ಯಾಕೆಂದರೆ ಒಮ್ಮೆಲೆ ಬಾಣಲೆ ಹಿಟ್ಟಾದ ಕೂಡಲೇ ಇದು ಈರುಳ್ಳಿ ಅಡಿಯಿಂದ ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಲೈಟ್ ಫ್ರೈ. ಆನಂತರ ಅದಕ್ಕೆ 4-5 ಇದು ತುಂಬ ಖಾರ ಇರ್ತದೆ ಮೆಣಸು, ಅದಕ್ಕೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ತುಂಬ ನಾವು 4 ಹಾಕಿನೇ ತುಂಬ ಖಾರ ಬಂದಿದೆ ನಮ್ಮದು. ನೆಕ್ಸ್ಟ್ ಒಂದು ಸಣ್ಣ ಪೀಸಷ್ಟು ಶುಂಠಿ ಒಂದು ಸ್ಲೈಸ್ ಮಾಡಿ ಅದು ನಾವು ಇದನ್ನು ಫ್ರೈ ಮಾಡೋಷ್ಟು ಹಾಕಬೇಕು. ನೆಕ್ಸ್ಟ್ ಒಂದು 4-5 ಬೆಳ್ಳುಳ್ಳಿ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಪುನಃ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಎಲ್ಲ ಈ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಷ್ಟೊತ್ತಿಗೆ ನಮ್ಮದು ಅಲ್ಲಿ ಬಟಾಣಿ ಸಹ ಬೇಯಲಿಕ್ಕೆ ಇಟ್ಟಿದ್ದು, ಅದು ಸಹ ಬೆಂದಿತ್ತು. ನೆಕ್ಸ್ಟ್ ಅದನ್ನು ನಾವು ಒಂದು ಸಣ್ಣ, ನಮ್ಮ ಹತ್ರ ದೊಡ್ಡ ಮಿಕ್ಸಿ ಇಲ್ಲ, ಇದು ಜ್ಯೂಸರ್ ಬರ್ತಾರಲ್ಲ, ಜ್ಯೂಸರಲ್ಲಿ ಹಾಕಿ ಮಿಕ್ಸರ್ ಮಾಡಿದ್ವಿ, ಅಂದರೆ ಗ್ರೈಂಡ್ ಮಾಡಿದ್ವಿ. ಫಸ್ಟಿಗೆ ಸ್ವಲ್ಪ ಗ್ರೈಂಡ್ ಆಗಲಿಲ್ಲ ಅದು ಪ್ರಾಪರಾಗಿ, ಅದಕ್ಕೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿ ಮನೆಯಲ್ಲಿ ಹೇಗೆ ಮಾಡ್ತೇವೆ ಅದೇ ಥರ ಪೇಸ್ಟ್ ಮಾಡ್ಕೊಂಡ್ವಿ. ಇದರಲ್ಲಿ ಸಣ್ಣ ಇದಾದರೂ ಸಹ ಒಳ್ಳೆ ಯೂಸ್ಫುಲ್ ಇದೆ ಇದು ಜ್ಯೂಸರ್. ಅಷ್ಟು ಕಡೆಯಿಂದ ಜ್ಯೂಸು ಮಾಡ್ಬೋದು, ಈಚೆಯಿಂದ ಗ್ರೈಂಡ್ ಮಾಡ್ಕೊಂಡು ಏನು ಬೇಕಾದರೂ. ನಮಗೆ ಜಾಸ್ತಿ ಎಲ್ಲ ಮಾಡಲಿಕ್ಕಾಗಲ್ಲ, ನಮಗೆ ಒಂದು 3 ಜನಕ್ಕೆ ಮಾಡುವಷ್ಟು ಆರಾಮ್ಸೆ ಆಗ್ತದೆ. ಇದರಲ್ಲಿ ಗ್ರೈಂಡ್ ಆಗ್ತದೆ. ಸಣ್ಣ ಪೇಸ್ಟ್ ಆಯಿತು. ಪೇಸ್ಟನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಅದೇ ಬಾಣಲೆ ಇತ್ತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಸ್ವಲ್ಪ ಇದಾಗ್ತಲ್ಲ ಬಿಸಿ ಆದಮೇಲೆ ಅದಕ್ಕೆ ನಮ್ಮದು ಈ ಮಸಾಲೆಯನ್ನು ಇದು ಮಾಡಬೇಕಂತ. ಮಸಾಲೆ ರೆಡಿ ಆಯ್ತಲ್ಲ, ಪೇಸ್ಟ್, ಅದನ್ನು ಹಾಕಬೇಕು. ಒಂಥರ ನೋಡಲಿಕ್ಕೆ ನಮ್ಮದು ಅಕ್ಕಿ ಹಿಟ್ಟಿದ್ದು ದೋಸೆ ಬ್ಯಾಟರ್ ತರನಾಗಿತ್ತು, ಆದರೆ ಟೇಸ್ಟ್ ಇತ್ತು ಮಾತ್ರ ತುಂಬ. ನೆಕ್ಸ್ಟ್ ಪುನಃ ಅದೇ ಲೋ ಫ್ಲೇಮಲ್ಲಿಟ್ಟು ಪುನಃ ಫ್ರೈ ಮಾಡಬೇಕು. ಒಂದು ಕನ್ಸಿಸ್ಟೆನ್ಸಿ ದಪ್ಪ ಆಗ್ತದೆ ಸ್ವಲ್ಪ. ಅಷ್ಟೊತ್ತು ಪೇಸ್ಟ್ ಆದ ನಂತರ ಅದಕ್ಕೆ ನಮ್ಮದು ಮೆಂತ್ಯ ಸೊಪ್ಪು ತೊಳೆದಿಟ್ಟದನ್ನು ಆ್ಯಡ್ ಮಾಡಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡಬೇಕು. ತುಂಬ ಜಾಸ್ತಿ ಆದರೆ ಮೆಂತ್ಯ ಸೊಪ್ಪು ಅದು ಕಹಿ ಆಗ್ತದೆ. ಅದು ಕಹಿ ಆದರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ಹಾಕಿದ್ವಿ. ನೆಕ್ಸ್ಟ್ ಅದನ್ನು ಸಹ ಲೋ ಫ್ಲೇಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಯಿಸಬೇಕು. ಮಿಕ್ಸ್ ಮಾಡಿ ಬೇಯಿಸಿದ ನಂತರ ಅದಕ್ಕೆ ಆಗಷ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಬಟಾಣಿಯನ್ನು ಸಹ ಸೇರಿಸ್ಕೋಬೇಕು. ಬಟಾಣಿ ಸೇರಿಸಿದ ಮೇಲೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪುನಃ ಬಟಾಣಿ ಆ ಮಸಾಲೆ ಇಡುವಷ್ಟೊತ್ತು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದೇ ಥರ ಅದಕ್ಕೆ ಮಿಲ್ಕ್ ಕ್ರೀಮನ್ನು ಆ್ಯಡ್ ಮಾಡ್ಕೋಬೇಕು. ಮಿಲ್ಕ್ ಕ್ರೀಮ್ ನಾವಿಲ್ಲಿ ಯಾವ್ದು ತೊಗೊಂಡಿದ್ವಿ ಅಂದರೆ ಅಮೂಲಿದ್ದು ಮಿಲ್ಕ್ ಕ್ರೀಮ್ ತೊಗೊಂಡಿದ್ವಿ. ಅಮೂಲಿದ್ದು ಮಿಲ್ಕ್ ಕ್ರೀಮ್ ಆ್ಯಡ್ ಮಾಡಿದ ನಂತರ ಪುನಃ ಅದೇ ಥರ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ನಮ್ಮದು ಮೇಥಿ ಮಟನ್ ಮಲಾಯ್ ರೆಡಿ ಆಗ್ತದೆ. ಫೈನಲಿ ನಮ್ಮದು ರೆಸಿಪಿ ಮುಗೀತು. ರೈಸ್ ಇಟ್ಟೆ ನಾನು. ನೆಕ್ಸ್ಟ್ ಈಗ ವೀಕ್ ಆಫಲ್ಲಿ ನಮ್ಮ ವರ್ಕಿಂಗ್ ಪೀಪಲ್ಸ್ ಮೇಯ್ನ್ ಡೇ ಅಂದರೆ ಬಟ್ಟೆ ತೊಳೆಯೋದು. ನಮ್ಮದು ಈಗ ಬಟ್ಟೆ ತೊಳಿಲಿಕ್ಕೆ ಹೋಗಬೇಕು. ತುಂಬ ಕ್ಯೂ ಇರ್ತದೆ ಕೆಲವು ಸಲ, ಯಾಕಂದರೆ ವೀಕ್ ಆಫ್ ಅಲ್ಲ ಇರೋದು. ನಮ್ಮದು ಬಿಲ್ಡಿಂಗಲ್ಲಿ ಟೋಟಲ್ 4 ವಾಷಿಂಗ್ ಮಿಷಿನ್ ಇದೆ. ಕ್ಯೂ ಇರ್ತದೆ ಕೆಲವು ಸಲ. ನೋಡಬೇಕು, ಈಗ ಖಾಲಿ ಇದ್ದರೆ ಹೋಗಿ ನೋಡ್ಕೊಂಬಂದು ಬಟ್ಟೆ ತೊಳಿಲಿಕ್ಕೆ ಹಾಕಬೇಕು. ಓಕೆ, ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೇನೆ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಬಾಯ್.